ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದ ಎಫೆಕ್ಟ್ನ ಕಾರಣಕ್ಕೋಸ್ಕರ ರಾಜ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಹೇಗೆ ಸೃಷ್ಟಿಯಾಗಿದೆ ಅನ್ನೋದರ ನಿರಂತರ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ವಿ. ಮುಂದುವರೆದು ಇವತ್ತು ಯುಗಾದಿಯ ನಂತರ ಹೊಸತೊಡಕು. ಸಾಮಾನ್ಯವಾಗಿ ಗ್ಯಾಸ್ ಒಲೆಯ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ಬಟ್ ಏಜೆನ್ಸಿಗಳ ಮುಂದೆ ಗ್ಯಾಸ್ ಏಜೆನ್ಸಿಗಳ ಮುಂಭಾಗ ಒಂದು ಬೋರ್ಡ್ ಅಳವಡಿಸಿದ್ದಾರಂತೆ. ಲಭ್ಯ ದಾಸ್ತಾನು ಎಷ್ಟಿದೆ, ನೋಂದಾಯಿಸಿರುವ ಗ್ರಾಹಕರ ವಿವರದ ಬೋರ್ಡ್ ಕಾಣಿಸೋದಕ್ಕೆ ಸಿಗ್ತಾ ಇದೆ. ಎಷ್ಟು ಜನ ಬುಕಿಂಗ್ ಮಾಡ್ಕೊಂಡಿದ್ದಾರೆ, ಎಷ್ಟು ಸ್ಟಾಕ್ ಇದೆ ಅಂತ. ಬೇಡಿಕೆಗಿಂತ ಕಡಿಮೆ ಇರುವ ದಾಸ್ತಾನು ಬಗ್ಗೆ ವಿವರಿಸಲಾಗಿದೆ. ಡಿಮ್ಯಾಂಡ್ ಜಾಸ್ತಿ ಇದೆ, ಬಟ್ ಸಪ್ಲೈ ನೋಡಿ ನಮ್ಮ ಹತ್ರ ಸ್ಟಾಕ್ ಇಷ್ಟೇ ಇರೋದು ಅನ್ನೋದನ್ನ ಹೇಳಿದಾರಂತೆ. ಏಜೆನ್ಸಿಗಳ ಮುಂದೆ ಗಂಟೆಗಟ್ಟಲೆ ಕ್ಯೂ ನಿಲ್ಲೋದು, ದಿನ ಇಡೀ ಕ್ಯೂ ನಿಲ್ಲೋದು ಅಲ್ಲಲ್ಲಿ ನಿಧಾನಕ್ಕೆ ಕಂಡು ಬರ್ತಾ ಇದೆ. ಮುಂಚೆ ಎಲ್ಲ ಬರ್ತಾ ಇದ್ದಂಗೆ ಏಜೆನ್ಸಿ ಮುಂದೆ ಬರ್ತಾ ಇದ್ದಂಗೆನೆ ಬುಕ್ ಮಾಡಿದ್ರೆ ಆ ರಿಸಿಪ್ಟ್ ಇದ್ದಿದ್ರೆ ಕೊಟ್ಟು ಕಳಿಸೋರು ಗ್ಯಾಸ್ ಸಿಲಿಂಡರ್ನ. ಈಗ ಹಂಗೆ ಆಗ್ತಾ ಇಲ್ಲ ಪರಿಸ್ಥಿತಿ. ಬಿಕಾಸ್ ಗ್ಯಾಸ್ ಸಿಲಿಂಡರ್ ಸಪ್ಲೈ ಸ್ಟಾಕ್ ಕಡಿಮೆ ಇದೆ ನಮ್ಮ ಹತ್ರ ಅಂತ ಅಂತಿದ್ದಾರೆ. ಇನ್ನೊಂದು ವಾರ ಆದರೂ ಬೇಕಾಗತ್ತೆ ಈ ಡಿಮ್ಯಾಂಡ್ ಸಪ್ಲೈನಲ್ಲಾಗಿರುವ ವ್ಯತ್ಯಾಸವನ್ನು ಸರಿದೂಗಿಸೋದಕ್ಕೆ. ಬಟ್ ಅಷ್ಟು ಪೇಷನ್ಸ್ ಜನರಿಗೂ ಕೂಡ ಬೇಕಾಗತ್ತಲ್ವಾ. ಕೆಲವರು ಮನೇಲಿ ಇಂಡಕ್ಷನ್ ಕುಕ್ವೇರ್ ಇದ್ದರೆ ಓಕೆ, ಬಟ್ ಎಲ್ಲರ ಮನೇಲೂ ಇರಲ್ಲ. ಅದು ಗ್ಯಾಸ್ ಮೇಲೆ ಹೆವಿ ಡಿಪೆಂಡೆನ್ಸಿ ಇರುತ್ತೆ. ಹೀಗಾಗಿ ಒತ್ತಡ ಅಂತೂ ಕಾಣಿಸ್ತಾ ಇದೆ ನಮಗೆ. ರಾಜ್ಯದ ವಿವಿಧ ಕಡೆಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಡೀಟೇಲ್ಸನ್ನು ಕೂಡ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನಮ್ಮನ್ನು ಜಾಯ್ನ್ ಆಗ್ತಾರೆ. ಲಭ್ಯ ದಾಸ್ತಾನು, ನೋಂದಾಯಿಸಿರೋ ಗ್ರಾಹಕರ ಸಂಖ್ಯೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ನೀವಿರೋ ಏಜೆನ್ಸಿ ಯಾವ ಏರಿಯಾಗೆ ಸಂಬಂಧಪಟ್ಟಿದ್ದು, ಮತ್ತು ಏನು ಸ್ಟಾಕ್ ಏನು ಹೇಳ್ತಾ ಇದೆ, ಯಾವ ನಂಬರ್ಸನ್ನು ಕೋಟ್ ಮಾಡ್ತಾ ಇದೆ, ಮತ್ತು ಬಂದ ಗ್ರಾಹಕರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಸಪ್ಲೈ ಕಡಿಮೆ ಆಗ್ತಿರೋದಕ್ಕೆ, ಏನೇನು ಮಾಹಿತಿ ಇದೆ? ಮಮತಾ, ಈಗ ಏಜೆನ್ಸಿಗಳ ಮುಂಭಾಗ ಪ್ರತಿನಿತ್ಯವೂ ಕೂಡ ಜನ ಇರೋದು ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ. ಗೃಹ ಬಳಕೆಯ ಸಿಲಿಂಡರ್ಗೆ ಏನೂ ಸಮಸ್ಯೆ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಬಟ್ ನಾವು ಬೆಂಗಳೂರು ರೌಂಡ್ಸ್ ಹೊಡೆದಾಗ ಪ್ರತಿ ಏಜೆನ್ಸಿಯ ಮುಂಭಾಗವೂ ಕೂಡ ಕ್ಯೂ ಇರುತ್ತೆ. ಸೊ ಹೊಸತಡುಕು ಹಬ್ಬದ ದಿನವೂ ಕೂಡ ಇಲ್ಲೂ ಸಾಕಷ್ಟು ಜನ ಇದ್ದರು. ಇನ್ನೊಂದು ಮಮತಾ, ಈಗ ಹೊರಗಡೆಯಿಂದ ಬೋರ್ಡ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಜನ ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ನಮ್ಗೆ ಯಾಕೆ ಸಿಲಿಂಡರ್ ಕೊಡ್ತಾ ಇಲ್ಲ ನೀವು ಅಂತ. ನೋಡಿ, ಈಗ ವಾಸ್ತವ ಪರಿಸ್ಥಿತಿ ಇಲ್ಲಿ ಗೊತ್ತಾಗ್ತಾ ಇದೆ. ಈಗ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಸ್ಯಾಂಪಲ್ ತೋರಿಸ್ತೀನಿ. ಇಲ್ಲಿ ಹಾಕಿರುವಂಥದ್ದು 5102 ಜನ ಗ್ಯಾಸ್ ಸಿಲಿಂಡರ್ಗೆ ಬುಕ್ ಮಾಡ್ಕೊಂಡಿದ್ದಾರೆ. ಒಂದು ದಿನಕ್ಕೆ ಬುಕ್ ಮಾಡ್ಕೊಂಡಿರುವಂತಹ ಸಂಖ್ಯೆ. ಬಟ್ ಈಗ ತೈಲ ಕಂಪನಿಗಳಿಂದ ಅಂದರೆ ಇಲ್ಲಿವರೆಗೆ ಸಪ್ಲೈ ಆಗಿರುವಂಥದ್ದು 510. ಈಗ ಸದ್ಯದ ಮಟ್ಟಿಗೆ ಇವ್ರ ಹತ್ರ ಇರುವಂತಹ ದಾಸ್ತಾನು ಏನಿದೆ, ಈ ಏಜೆನ್ಸಿಯ ಬಳಿ 460 ದಾಸ್ತಾನು ಇರುವಂಥದ್ದು. ಅಂದರೆ ಡಿಮ್ಯಾಂಡ್ ಇರುವಂಥದ್ದು 5102, ದಾಸ್ತಾನು ಇರುವಂಥದ್ದು 460. ಈಗ ಏಜೆನ್ಸಿಯವರು ಹೇಗೆ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ? ಈಗ ಇಷ್ಟೊಂದು ಮಟ್ಟಿಗೆ ಡಿಮ್ಯಾಂಡ್ ಇದೆ, ಇವ್ರ ಹತ್ರ ಇರುವಂಥದ್ದು ಸಿಲಿಂಡರ್ ಇಷ್ಟೇನೆ. ಯಾವ ಮಟ್ಟಿಗೆ ಅಂದರೆ ಮಾರ್ಚ್ 5ನೇ ತಾರೀಕು 6ನೇ ತಾರೀಕು ಬುಕ್ ಮಾಡಿದವ್ರಿಗೆ ಇನ್ನೂ ಕೂಡ ಸಿಲಿಂಡರ್ ಸಪ್ಲೈ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏಜೆನ್ಸಿಗಳ ಮುಂಭಾಗ ಜನ ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ದೌಡಾಯಿಸ್ತಾ ಇದ್ದಾರೆ, ವಾಗ್ವಾದವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಪಾಪ ಸಿಲಿಂಡರ್ ಸಿಗ್ತಾ ಇಲ್ಲ, ಗೃಹ ಬಳಕೆ ಸಿಲಿಂಡರ್ ಅನ್ನುವಂಥದ್ದು ಮನೆಯವರಿಗೆ ಟೆನ್ಷನ್ನು. ಇನ್ನೊಂದು ಕಡೆಗೆ ಏಜೆನ್ಸಿ ಅವರಿಗೆ ಕಾರಣವನ್ನ ಹೇಳಿ ಅವ್ರಿಗೂ ಕೂಡ ಸಾಕಾಗಿದೆ. ಯಾಕಂದ್ರೆ ಅವ್ರಿಗೂ ಕೂಡ ಸಫಿಷಿಯಂಟ್ ಆದ ಸ್ಟಾಕ್ ಬರ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಗೊತ್ತಾಗಿದೆ. ಯಾಕಂದ್ರೆ ಅಂದ್ರೆ ಬೆಳಗ್ಗೆ ಸಂಜೆ ಲೋಡ್ ಬರ್ತಾ ಇತ್ತು, ಬಟ್ ಈಗ ಒಂದು ಮಾತ್ರ ಬರ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಸೊ ಏಜೆನ್ಸಿಯವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಹೊಸತಡುಕು ಹಬ್ಬ ಇತ್ತು, ಬಟ್ ಜನರ ಕ್ಯೂ ನೋಡಿ ನಮಗೆ ಗಾಬರಿ ಆಗೋಯ್ತು. ಸೊ ಏನಕ್ಕೆ ಇಷ್ಟೊಂದು 5000 ಸಿಲಿಂಡರ್ಗೆ ನೋಂದಾಯಿತರಾಗಿದ್ದಾರೆ, ಬಟ್ ನಿಮ್ಮ ಹತ್ರ ಇರೋದು 460 ಅಂತೇನೋ ಹೊರಗಡೆ ಬೋರ್ಡ್ ಹಾಕಿದ್ದೀರಾ? ಹೌದು ಮೇಡಮ್, 460 ಸಿಲಿಂಡರ್ ಇದೆ. ಅದು 460ರಲ್ಲಿ ಸಪ್ಲೈ ಆಗಿ ಅದು ಎಂಟಿ ಇರೋದು. ಈಗ 110 ಸಿಲಿಂಡರ್ ಇತ್ತು, 110 ಸಪ್ಲೈ ಆಗೋಗಿದೆ. ಪ್ರೆಸೆಂಟ್ ಈಗ ಬೆಳಗ್ಗೆ ಸಪ್ಲೈ ಆಗೋಗಿದೆ. ಲೋಡ್ ಬಂದಿಲ್ಲ, ಬೆಳಗ್ಗೆ ಹೋಗಿದೆ ಗಾಡಿ, ಬೆಳಗ್ಗೆ ಹೋಗಿದೆ, ಲೋಡ್ ಬಂದಿಲ್ಲ ಇನ್ನೂ. ಈಗ ನಮಗೆ 7 ಲೋಡ್ ಬರ್ತಿತ್ತು. ನಮಗೆ ಹಿಂದೆ ಸಮಸ್ಯೆ ಇತ್ತು, ನಾವು 1 ಡೇಗೆ ಡೆಲಿವರಿ ಕೊಡ್ತಿದ್ದು. ಈ ಬೆಳಗ್ಗೆ ಬುಕ್ ಮಾಡಿದ್ದಾರೆ ಅಂದರೆ ಸಾಯಂಕಾಲನೇ ಡೆಲಿವರಿ ಕೊಡ್ತಿದ್ದು. ಈಗ ಡೆಲಿವರಿ ಕೊಡೋಕೆ ಆಗ್ತಾ ಇಲ್ಲ ನಮಗೆ. ನಿಮಗೆ ಸ್ಟಾಕ್ ಡೌನ್ ಆಗಿದೆಯಾ? ಬರ್ತಾ ಇರೋದು ಮೇಡಮ್, ಏಜೆನ್ಸಿಗಳಿಗೆ ಬರೋದು ಸ್ಟಾಕು ಕಮ್ಮಿ ಆಗಿದೆ. ಏಜೆನ್ಸಿಗಳು ಮೇಡಮ್ ಡೌನ್ ಇದೆ. ಈಗ ಮೊದಲು ಕೊಡ್ತಾ ಇದ್ರು ಮೇಡಮ್, ಕೇಳ್ದಾಗ್ತಲೇ ಇಂಡೆಂಟ್ ಆಗ್ತಿದ್ದಂಗೆ ಆಟೋಮೆಟಿಕ್ ಲೋಡ್ ಕೊಡ್ತಿದ್ರು. ಈಗ ಆಟೋಮೆಟಿಕ್ ಲೋಡ್ ಕೊಡ್ತಾ ಇಲ್ಲ. ಅವರು ಡಿವೈಡ್ ಮಾಡ್ತಿದ್ದಾರೆ, ಯಾವ ಏಜೆನ್ಸಿಗೆ ಎಷ್ಟು ಬಿಲ್ ಇದೆ, ಆ ಏಜೆನ್ಸಿಗೆ ಇಷ್ಟು ಕೊಡಬೇಕು. ಅದು ಈಕ್ವಾಲಿಟಿ ಪ್ರಕಾರ ಫೀಲ್ಡ್ ಆಫೀಸರ್ ಲೋಡ್ ಕಳಿಸ್ತಾ ಇದ್ದಾರೆ. ಸ್ವಲ್ಪ ಡಿಲೇ ಆಗ್ತಿದೆ ಲೋಡ್, ಒಂದಿನ ಬಿಟ್ಟು ಒಂದಿನ ಲೋಡ್ ಬರ್ತಾ ಇದೆ. ನನಗೆ ಬರ್ತಾ ಇರೋದು ಮಂಡೆಯಿಂದ ಲೋಡ್ ಬರ್ತಾ ಇರೋದು. ಹಿಂದೆ 3 ಡೇಸ್ ಲೋಡೇ ಇಲ್ಲ ನನಗೆ. ಪ್ರೆಸೆಂಟ್ 3 ಡೇಸ್ ಲೋಡೇ ಇಲ್ಲ. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ಕಸ್ಟಮರ್ ಭಯ ಪಡ್ಕೊಂಡು ಬುಕ್ ಮಾಡಿರೋರು 2 ಬುಕ್ ಮಾಡ್ತಿದ್ದಾರೆ. ಅವ್ರ ಹತ್ರ ಆಲ್ಮೋಸ್ಟ್ ಇರುತ್ತೆ, ಅದನ್ನು ಮಿತವಾಗಿ ಬಳಸ್ತಾ ಇಲ್ಲ ಅವರು. ಅದ್ರ ಬದಲು ಏನು ಮಾಡ್ತಾರೆ, ಇನ್ನೊಂದು ಬುಕ್ಕಿಂಗ್ ಮಾಡ್ತಿದ್ದಾರೆ. ಇನ್ನೊಂದು ಬುಕ್ಕಿಂಗ್ ಮಾಡ್ಕೊಂಡು ಈಗ 1 ಸಿಲಿಂಡರ್ ಇರೋರಿಗೆ ಸಮಸ್ಯೆ ಹೆವಿ ಆಗ್ತಾ ಇದೆ. ಈಗ ನಿಮಗೆ ಪ್ರತಿನಿತ್ಯ ಎಷ್ಟು ಬರ್ತಾ ಇತ್ತು ಅಂದಾಜು, ಈಗ ಎಷ್ಟು ಬರ್ತಾ ಇದೆ? ಮೇಡಮ್, ನಂಗೆ ಪ್ರತಿದಿನ 850-860 ಗಂಟೆ ಬರ್ತಿತ್ತು. ಈಗ ಎಲ್ಲ ಈಕ್ವಾಲಿಟಿ ಎಲ್ಲ ಬಂದು ಕಮರ್ಷಿಯಲ್ ಎಲ್ಲ ಮಿಕ್ಸಲ್ಲಿ ಬರ್ತಿತ್ತು. ಈಗ ಬರ್ತಾ ಇರೋದು ನನಗೆ 500 ಸಿಲಿಂಡರ್ ಬರ್ತಿದೆ. ಒಂದಿನ 360 ಸಿಲಿಂಡರ್ ಬರ್ತಾ ಇದೆ. ಒಂದಿನ ಬಿಟ್ಟು ಒಂದಿನ 360 ಸಿಲಿಂಡರ್ ಬರುತ್ತೆ, 525 ಬರುತ್ತೆ.
ನನ್ನ ಓನ್ ಟ್ರಕ್ಕೆ ನಿಂತ್ಕೋತಾ ಇದೆ. 1600 ಬರ್ತಾ ಇರುವಂತಹ ಸಮಯದಲ್ಲಿ ನಿಮಗೆ ಬರೀ ಸಿಗ್ತಾ ಇರೋದು 500. 500 ಸಿಲಿಂಡರ್ ಸಿಗ್ತಾ ಇದೆ ನನಗೆ. ಏನು ಮಾಡೋಕ್ಕಾಗಲ್ಲ ಮೇಡಮ್. ಹಳೆ ಬಿಲ್ಗಳು ಏನಿದೆ ಒಂದು ಕಡೆಯಿಂದ ಒಂದು ಸೈಡಿಂದ ಕೊಡ್ಕೊಬರ್ತಾ ಇದ್ದೀವಿ. ಆಮೇಲೆ ನಾವು ಕಸ್ಟಮರ್ಗೆ ಹೋಮ್ ಡೆಲಿವರಿನೇ ಕೊಡ್ತಾ ಇದ್ದೀವಿ. ಈಗಲೂ ಈ ಸಮಸ್ಯೆಯಲ್ಲೂ ಕೂಡ ನಾವು ಆಫೀಸಲ್ಲಿ ಈ ಬುಕ್ ಮಾಡಿರೋರಿಗೆ ಸಿಲಿಂಡರ್ ಕೊಡ್ತಾ ಇಲ್ಲ. ಒಂದು ಕಡೆಯಿಂದ ಕೊಡ್ಕೊಬಂದ್ರೆ ಸಾಲ್ವ್ ಆಗುತ್ತೆ ಅಂತ ನಾವು 6ನೇ ತಾರೀಕು 7ನೇ ತಾರೀಕು ಒಂದು ಡೇಟ್ ವೈಸ್ ಕೊಡ್ಕೊಬರ್ತಾ ಇದ್ದೀವಿ. ಅದರಿಂದ ನಮಗೆ ಆಲ್ಮೋಸ್ಟ್ ಕಸ್ಟಮರ್ ಆಫೀಸಲ್ಲಿ ಕಮ್ಮಿ ಆಗಿದ್ದಾರೆ. ಏಕೆಂದರೆ ಇವತ್ತು ಕೊಟ್ಟು ಹಳೇದು ಕೊಡಲಿಲ್ಲ ಅಂದರೆ ಕಸ್ಟಮರ್ಗಳು ಗಲಾಟೆಗಳು ಮಾಡೋದು ಜಾಸ್ತಿ ಇದೆ. ಅದರಿಂದ ನಾವು ಒಂದು ಸೈಡ್ ಕೊಡ್ಕೊಬರ್ತಾ ಇದ್ದೀವಿ ಮೇಡಮ್. ಅದರಿಂದ ನನಗೆ ಕಸ್ಟಮರ್ಸ್ ಸಮಸ್ಯೆ ಪ್ರಾಬ್ಲಮ್ ಆಗ್ತಾ ಇದೆ. ನನಗೆ ಅಷ್ಟೊಂದು ಸಮಸ್ಯೆ ಇಲ್ಲ ನಮ್ಮ ಏಜೆನ್ಸಿಲಿ. ಇಷ್ಟು ಸಮಸ್ಯೆ ಆಗಿದೆ. ಒಂದು ಸ್ವಲ್ಪ ದಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಮ್ಮ ನ್ಯೂಸ್ ಬಂದಿದೆ. ಅದಾಗುತ್ತೆ ಅಂತ ವೇಟ್ ಮಾಡ್ತಾ ಇದೀವಿ. ಈಗ ನಮಗೆ ಆಲ್ಮೋಸ್ಟ್ ಕಮರ್ಷಿಯಲ್ ನಿಂತು 15 ಡೇಸ್ ಮೇಲೆ ಆಯ್ತು. ಅದು ಸಮಸ್ಯೆ ನಮ್ಗೆ ಇದಕ್ಕಿಂತ ಜಾಸ್ತಿ ಜೀರೋ ಇದೆ. ಇದಕ್ಕಿಂತ ಜಾಸ್ತಿ ಹೊಡ್ತಾ ಬೀಳ್ತಾ ಇರೋದು ಕಮರ್ಷಿಯಲ್ಗೆ ನಮಗೆ. ಏಕೆಂದರೆ ಮೆಸ್ಗಳಿದೆ, ಸ್ಟೂಡೆಂಟ್ಗಳಿಗೆಲ್ಲ ರಜಾ ಕೊಡ್ತಾ ಇದ್ದಾರೆ. ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ. ಹೌದು, ಲೆಟ್ರು ಕೂಡ ಇದೆ ನಮ್ಮ ಹತ್ರ. ಲೆಟ್ರು ಕೊಟ್ಬಿಟ್ಟು ಹೋಗಿದ್ದಾರೆ. ನಾವು ಅದನ್ನು ಕೂಡ 50 ಸಾವಿರ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರೆ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಮ್ಗೆ ಇಷ್ಟು ಕಮರ್ಷಿಯಲ್ ಬೇಡಿಕೆ ಇದೆ ಅಂತ. ಅಲ್ಲಿ ನಮ್ಮ ಮೀಟಿಂಗಲ್ಲಿ VC ಮೀಟಿಂಗಲ್ಲೂ ಹೇಳಿದ್ದಾರೆ ನಮಗೆ, ಕಮರ್ಷಿಯಲ್ನ ಹೋಟೆಲ್ ಸಪ್ಲೈಗಿಂತ ಮೊದಲು ಮೆಸ್ಗಳಿಗೆ ಮತ್ತು ಸ್ಟೂಡೆಂಟ್ಗಳಿಗೆ ಏನಿದೆ ಅದು ಸಪ್ಲೈ ಕೊಡೋಕ್ಕಾಗ್ತಾ ಇಲ್ಲ. ನಿಮ್ಗೆ ಆದ್ಯತಾ ವಲಯ ಅಂತ ಯಾರು ಪರಿಗಣಿಸ್ತಾರೆ? ಯಾಕಂದ್ರೆ ಇಲ್ಲಿ ಲೆಟರ್ ಇದೆ, ಲ್ಯಾಬ್ಗಳಿಗೆ ಕೊಡೋಕ್ಕಾಗ್ತಿಲ್ಲ, ಹಾಸ್ಪಿಟಲ್ಗಳಿಗೆ ಕೊಡೋಕ್ಕಾಗ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಮೇಡಮ್. ಅದರಿಂದ ನಮಗೆ ಲೆಟ್ರ್ ತೊಗೊಂಡು ಅಪ್ಲೋಡ್ ಮಾಡಕ್ಕೆ ಹೇಳಿದ್ದಾರೆ VC ಮೀಟಿಂಗಲ್ಲಿ. ಅದರಿಂದ ಲೆಟ್ರ್ ತೊಗೊಂಡು ಅಪ್ಲೋಡ್ ಮಾಡಿದ್ದೀವಿ. ಈ ಕೊಡೋದ್ರಲ್ಲಿ ನಮಗೆ ಏನು ಮಿನಿಮಮ್ ಏನು ಬರುತ್ತೆ ಅದರಲ್ಲಿ ನಿಮ್ಗೆ ಇಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ VC ಮೀಟಿಂಗಲ್ಲಿ. ಕಮರ್ಷಿಯಲ್ನ ಅದು ಬೇಗ ಪ್ರೊವೈಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಇದಿಷ್ಟು ಏಜೆನ್ಸಿಯವರ ಮಾತು ಮಮತಾ. ರೈಟ್, ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಆ ಡೀಟೇಲ್ಸನ್ನು ನೋಡ್ತಾ ಇದ್ರಿ. ನಮ್ಮ ಪ್ರತಿನಿಧಿ ಪವಿತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಟೋಟಲ್ ಡಿಮ್ಯಾಂಡ್ ಎಷ್ಟಿದೆ, ಸಪ್ಲೈ ಎಷ್ಟಿದೆ ಅಂತ. 10% ಪೂರೈಕೆ ಆಗ್ತಾ ಇಲ್ಲ ಅಂತ ಅದರ ಅರ್ಥ. 5102 ಜನ ಗ್ಯಾಸ್ ಬುಕ್ಕಿಂಗ್ ಮಾಡ್ಕೊಂಡು ಕಾಯ್ತಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 400 ಚಿಲ್ಲರೆ ಅಷ್ಟು ಮಾತ್ರ ಅಲ್ಲಿ ಸ್ಟಾಕ್ ಇತ್ತು. ಇದು ಒಂದು ಏಜೆನ್ಸಿ ಕತೆ.